ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನ. ನನ್ನ ಚಾನೆಲ್ಗೆ ಸ್ವಾಗತ ಸ್ವಾಗತ ಸ್ವಾಗತ. ಸೊ ಈ ವ್ಲಾಗಲ್ಲಿ ಬಂದು ಇವತ್ತು ವೀಕೆಂಡ್ ಗೈಸ್, ಇವತ್ತು ಸ್ಯಾಟರ್ಡೆ. ಮಂಡೇ ಟು ಫ್ರೈಡೆ ನಾನು ಯಾವಾಗಲೂ ಕೆಲಸ ಮಾಡ್ತೀನಿ. ಇಲ್ಲೇ ಕುತ್ಕೊಂಡ್ಬಿಡ್ತೀನಿ, ಚೇರ್ ಐತೆ ಇಲ್ಲಿ, ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡ್ಬಿಡ್ತೀನಿ, ಮತ್ತು ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ, ಶಾರ್ಟು ಮಿಸ್ಟರ್ ಮಿಸಸ್ ಜಿಕೆಗೆ, ಮತ್ತು ಕೆಲಸ. ಹಂಗೆ ನನ್ನ ಲೈಫ್ ಮುಗ್ದೋಗ್ಬಿಡುತ್ತೆ ಮಂಡೇ ಟು ಫ್ರೈಡೆ. ಸೊ ಇವತ್ತು ಸ್ಯಾಟರ್ಡೆ. ಸೊ ವೀಕೆಂಡ್ ಬಂದರೆ ಇಟ್ಸ್ ಆಲ್ವೇಸ್ ಫ್ಯಾಮಿಲಿ ಟೈಮ್ ಗೈಸ್. ನಾನು ಜಾಸ್ತಿ ದೇವೇಟ ಮತ್ತು ನಮ್ಮ ಅತ್ತೆ ಜೊತೆ ಮತ್ತು ನಮ್ಮ ಮಾವ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನೋಡ್ತೀನಿ. ಸೊ ಆ್ಯಕ್ಚುಲಿ ಲಾಂಗ್ ಟೈಮ್ ಯಾವಾಗೋ ಮದುವೆ ವಸ್ತ್ರದಲ್ಲಿ ನಮ್ಮ ಅತ್ತೆ ಬಂದು ನನಗೆ ಚಿತ್ರಾನ್ನ ಮಾಡಿಕೊಡು ಅಂತ ಕೇಳಿದರು. ಸೊ ನನಗೆ ಇಷ್ಟು ದಿನ ಲೈಕ್ ಅಡುಗೆ ಮನೆಗೆ ಹೋಗಿದ್ದೀನಿ, ಆದರೆ ಅವ್ರಿಗೆ ಕೇಳಾಗ ನಂಗೆ ಮಾಡಿಕೊಟ್ಟಿಲ್ಲ. ಅದು ಸಡನ್ನಾಗಿ ಇವತ್ತು ನನಗೆ ಜ್ಞಾಪಕ ಬಂತು ಗೈಸ್. ಸೊ ಹಂಗೆ ಅವರಿಗೆ ಚಿತ್ರಾನ್ನ ಮಾಡಿಕೊಡೋಣ ಅಂತ. ಅದಾದಮೇಲೆ ನಮ್ಮ ಹಸ್ಬೆಂಡ್ ಇಲ್ಲಿ ಕೂತಿದ್ದಾರೆ. ಪ್ಲೀಸ್ ವೆಲ್ಕಮ್ ಮಾಡಿ ನನ್ನ ಚಾನೆಲ್ಗೆ. ಹಾಯ್ ಹೇಳಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗುರುದೇವ್ ದಿವಾಕರ್. ಯಾವ ಕ್ಲಾಸು? എല്ലാവർക്കും കീർത്തന മൈ വൈഫ് ചാനലിലേക്ക് സ്വാഗതം. ತಮಿಳ್ ಕನ್ನಡ ಇಲ್ಲ, ನನ್ನ ವೈಫ್ ಚಾನಲ್ಗೆ ವೆಲ್ಕಮ್. ಎಲ್ಲರಿಗೂ ನಮ್ಮ ವೈಫ್ ಚಾನಲ್ಗೆ ವೆಲ್ಕಮ್. ಸೊ ಬನ್ನಿ ದಯವಿಟ್ಟು ಕೆಳಗಡೆ ಹೋಗೋಣ. ಸೊ ಇವತ್ತು ನಾನು ಏನೆಲ್ಲ ಮಾಡ್ತೀನಿ, ಹಿಂಗೆಲ್ಲ ಇರ್ತೀನಿ ಅಂತ ಈ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಯಾಕಂದರೆ ಇಟ್ಸ್ ವೀಕೆಂಡ್. ಸೊ ಇವತ್ತು ವೀಕೆಂಡ್ ಅಲ್ವಾ ಗೈಸ್. ತುಂಬ ಇಲ್ಲಿ ಮಳೆ ಅಂದರೆ ಮಳೆ. ಬೆಂಗಳೂರು ಹಿಂಗಿದೆ ಅಂತ ಗೊತ್ತಿಲ್ಲ, ಬೆಂಗಳೂರಲ್ಲಿ ಅಷ್ಟು ಮಳೆ ಇಲ್ಲ, ಆದರೆ ಇಲ್ಲಿ ಮಳೆ. ನಮ್ಮತ್ತೆ ಇವಾಗಲೇ ಬಟ್ಟೆ ಒಣಗಾಕಕ್ಕೆ ಹೋಗಿದ್ರ. ಬಟ್ಟೆ ತುನಿ ಕನ್ನಡ ಗೊತ್ತಿಲ್ಲ, ಪರವಾಗಿಲ್ಲ, ಕಲ್ಯಾಣ. ನಮ್ಮ ಮಾವ ಹೇಳ್ತಾ ಇದ್ದಾರೆ, ನಿಮ್ಮ ಅತ್ತೆ ಅಂತ ಕನ್ನಡದಲ್ಲೇ ಮಾತಾಡೋ, ಅವ್ರು ಕನ್ನಡ ಕಲೀಲಿ ಅಂತ. ಕನ್ನಡದಲ್ಲೇ ಸಂಸಾರಿಕ. ಹೌದು ಹೌದು ಮಾತ್ರ ಪರಾಮ, ಕನ್ನಡದಲ್ಲೇ ಮಾತಾಡ್ಬೇಕು. ಸಾಕು. ಹೌದು. ಸೊ ಇವತ್ತು ನಮ್ಮ ಅತ್ತೆಗೆ, ಇವತ್ತು ಅಮ್ಮ ಪುಟ್ಟಿಗೆ ಚಿತ್ರಾನ್ನ ಬೇಕಂತೆ. ಆಕ್ಚುಲಿ ಮ್ಯಾಂಗೋ ಚಿತ್ರಾನ್ನ ಮಾಡೋಣ ಅನ್ಸ್ಕೊಂಡಿದ್ದೆ. ಸೊ ಇವಾಗ ವೀಕ್ ಆಫ್ ಅಲ್ವಾ? ಸೊ ನಾನು ಕೀರ್ತನ ಸುಮ್ಮನೆ ಮನೆ ಕುತ್ಕೊಂಡಿರ್ತೀವಿ, ಕುತ್ಕೊಂಡಿರ್ತೀವಿ. ಅದಕ್ಕೆ ಇವತ್ತು ಏನಾದ್ರೂ ಮಾಡಕ್ಕೆ ಹೋಗೋಣ ನಾನು ನೆನ್ಸ್ಕೊಂಡೆ. ಕೀರ್ತನ ಜೊತೆ ನಾನು ಹೇಳಿ ಏನಾದ್ರೂ ಮಾಡಿಕೊಡು ಹೇಳ್ದೆ. ಅರ್ಥ ಆಯ್ತಾ ಗೈಸ್? ನಮ್ಮ ಯಜಮಾನ್ರು ಹೇಳ್ತಾ ಇದ್ರು ಗೈಸ್, ವೀಕ್ ಡೇಸ್ ಅಲ್ಲಿ ಏನಂತೂ ಮಾಡ್ಕೊಡಲ್ಲ, ಅಟ್ಲೀಸ್ಟ್ ವೀಕೆಂಡ್ ಅಲ್ಲಿ ಏನಾದ್ರು ಮಾಡ್ಕೊಡು, ನಿನ್ ಕೈ ಊಟ ತಿನ್ನೋಣ ಅಂತ. ಅದಕ್ಕೆ ಈ ಕೆಲ್ಸದಲ್ಲಿ ಇಲ್ದು ಬಿಟ್ರೆ ವರ್ಕ್ ಫ್ರಮ್ ಹೋಮ್ ಬೇರೆ ಅಲ್ವಾ, ಜಾಸ್ತಿ ಕೆಲಸ ಕೊಟ್ಬಿಡ್ತಾರೆ ಗೈಸ್. ಈ ಆಫೀಸಲ್ಲಿ ಅಂದ್ರೆ ಏನಾದ್ರು ಎಕ್ಸ್ಕ್ಯೂಸ್ ತಗೊಂಡ್ ಬ್ರೇಕ್ ತಗೊಂಡ್ ಹಿಂಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ವರ್ಕ್ ಫ್ರಮ್ ಹೋಮ್ ತಗೊಂಡ್ಬಿಟ್ರೆ ಹಿಂಗೆ ಮನೇಲೇ ಇರ್ತೀರಲ್ಲ, ಇನ್ನೇನ್ ಕೆಲಸ ಅಂತ ಹೇಳ್ಬಿಟ್ಟು ಜಾಸ್ತಿ ಕೆಲಸ ಕೊಟ್ಬಿಡ್ತಾರೆ. ಅದಕ್ಕೆ ಇವಾಗ ಚಿತ್ರಾನ್ನ ಮಾಡ್ಕೊಡೋಣ ಅಂತ ಸ್ಟಾರ್ಟ್ ಮಾಡಿದೀನಿ. ಸೊ ಬನ್ನಿ. ಚಿತ್ರಾನ್ನ ನಮ್ಮ ಕನ್ನಡದವ್ರಿಗೆ ಏನಕ್ಕೆ ನಾನು ಚಿತ್ರಾನ್ನ ರೆಸಿಪಿ ತೋರಿಸ್ಲಿ, ಯಾಕಂದ್ರೆ ನಿಮ್ಗೆ ಎಲ್ಲಾರ್ಗು ನೀವೇ ನನ್ಗೆ ಹೇಳ್ಕೊಡ್ಬೇಕಾಗುತ್ತೆ ಆಕ್ಚುಲಿ ಚಿತ್ರಾನ್ನ ರೆಸಿಪಿ. ನಮ್ಮ ದೇವೇಟಾಗೆ ಮತ್ತೆ ನಮ್ಮ ಅತ್ತೆಗೆ. ಸೊ ನಾನೇನು ರೆಸಿಪಿ ಎಲ್ಲ ತೋರಿಸಲ್ಲ, ಜಸ್ಟ್ ನಾವು ಹಿಂಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕಿಚನಲ್ಲಿ ಹಿಂಗೆ ನಾವು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀನಿ. ಎಲ್ಲಿಗೆ ನಡಿಬೇಕು? ಕಿಚನಿಗೆ ನಡಿ. ಮತ್ತೆ ದೇವೇಟ ನಿಮ್ಗೆ ಏನ್ ಬೇಕು? ಚಿತ್ರಾನ್ನ ಮತ್ತು ಸಾಕ? ನಾನು ಮಾಡಿದ್ರೆ ನೀನ್ ತಿನ್ಬೇಕು. ಟ್ರೈ ಮಾಡ್ತೀರಾ? ಇಷ್ಟೇ ತಿಂತೀರಾ? ಅಷ್ಟಿಗೆ ನಾನು ಏನಿಗೆ ಚಿತ್ರಾನ್ನ ಮಾಡ್ಬೇಕು? ಸುಮ್ನೆ. ಮೊನ್ನೆ ಗೈಸ್ ಆಕ್ಚುಲಿ ಬೆಂಗಳೂರಲ್ಲಿ ಇರಾಗ ನನ್ನ ಹಸ್ಬೆಂಡಿಗೆ ನಮ್ಮಮ್ಮ ಬಂದು ಮ್ಯಾಂಗೋ ಜ್ಯೂಸ್ ಮಾಡ್ಕೊಟ್ಟಿದ್ರು, ಮ್ಯಾಂಗೋ ಫಲೂಡಾ ತರ. ಇಲ್ಲಿ ನೆನ್ನೆ ಜಿಮ್ಗೆ ಹೋಗೋ ಮುಂಚೆ ನಾನು ಜಸ್ಟ್ ಮ್ಯಾಂಗೋಸ್ ಇತ್ತು, ಅದಕ್ಕೆ ಜ್ಯೂಸ್ ಮಾಡ್ಕೊಡೋಣ ಅಂತ ಮಾಡ್ಕೊಟ್ರೆ
ನಿಮ್ಮಮ್ಮ ಟೇಸ್ಟ್ ತರ ಬಂದಿಲ್ವಲ್ಲ ಅಂತ ಹೇಳ್ತಾ ಇದಾರೆ. ಹಿಂಗಿರ್ಬೇಕು. ನಾನ್ ಕಷ್ಟಪಟ್ಟು ನಾನಿಲ್ಲ ಮಾಡಿದ್ರೆ ಯು ಕಂಪೇರಿಂಗ್ ವಿತ್ ಮೈ ನಮ್ಮಮ್ಮ ಜೊತೆ ಕಂಪೇರ್ ಮಾಡಿಲ್ಲ. ಜ್ಯೂಸ್ ನ ಮಾಡಿಲ್ವಾ? ಮಾಡ್ದೆ. ಕರ್ಬೇವು ಬೇಕಾ? ಕರ್ಬೇವಾ? ಐತೆ. ನಿಮ್ಮೇನ್ ಲಾಸ್ಟ್ ಅಲ್ಲ. ಕರ್ಬೇವು ಸ್ವಲ್ಪ ಸಾಕಾ? ಫಸ್ಟ್ ಏನಾಗ್ಬೇಕು? ಸಾಸಿವೆ ಹಾಕೊಬೇಕು ತಾನೆ? ಸಾಸಿವೆ ಪಟ ಅಂದ್ಮೇಲೆ ತಾನೆ ಹಾಕೋಬೇಕು. ಸರಿ. ಕ್ಯಾಶು ಆಮೇಲೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇಕು. ಹೌದಾ? ಆಮೇಲೆ ಇಳಿಸುವಾಗ ಅರಿಶಿನ ಪುಡಿ, ಉಪ್ಪು, ನಿಂಬೆಹುಳಿ. ಅರಿಶಿನ ಪುಡಿ, ಉಪ್ಪು, ನಿಂಬೆಹುಳಿ. ಓಕೆ. ಅಮ್ಮ ಕೈ ಕಟ್ ಮಾಡ್ಕೊಂಡ್ಬಿಟ್ಟಮ್ಮ. ಕೈ ಇದು ಒಂದ್ ಸ್ವಲ್ಪ ಕಾಲ್ ಮಾಡ್ತೀನಿ. ಎಲ್ಲಿ ಅವನ? ಸುಮ್ನೆ ಹೇಳಿದ್ದು ಬಿಡ್ಮ. ಜೀವನೇ ಹೋಯ್ತಾ? ಎದೆ ಹೊಡ್ಕೊತೈತೆ. ಏನಿಗೆ ಹೊಡ್ಕೊತೈತೆ? ಅಯ್ಯಪ್ಪ, ನಿಮ್ಗೆ ರೋಗ ಎದುರಿಸಿ. ಅಯ್ಯಪ್ಪ. ಹೇಳಿ, ಏನಾಯ್ತು ಇವಾಗ? ನಮ್ಮಮ್ಮಗೆ ಕಾಲ್ ಮಾಡಿ ರೆಸಿಪಿ ಕೇಳಿ ಸುಮ್ನೆ ಪ್ರಾಂಕ್ ಮಾಡಿ ಟೆನ್ಷನ್ ಆಯ್ತು ಅಮ್ಮಗ. ಇಲ್ಲಿ ಮೀನ್ ಸುಡ್ತಾ ಇದಾರೆ. ಇಲ್ಲಿ ಶನಿವಾರ ಹೊತ್ತು ಸ್ಯಾಟರ್ಡೇಸು ನಾನ್ ತಿನ್ನಲ್ಲ ಈ ಮನೇಲಿ. ಮಿಕ್ಕಿದವ್ರು ತಿಂತಾರೆ. ಹೌದು, ನಾನು ಅಮ್ಮ ಅಷ್ಟೇ ತಿಂತಾರೆ. ಕೀರ್ತನ ಅವರು ತಿನ್ನಕ್ಕಾಗಲ್ಲ. ತಿನ್ನಕ್ಕಾಗುತ್ತೆ. ತಿನ್ನಲ್ಲ. ಯಾಕೆಂದ್ರೆ ಇವಾಗ ಸ್ಯಾಟರ್ಡೆ, ಇವತ್ತು ಸ್ಯಾಟರ್ಡೆ, ಅದಕ್ಕೆ. ಥ್ಯಾಂಕ್ ಯು. ಕನ್ನಡ ಸ್ವಲ್ಪ ಬರ್ತಾ ಇದ್ದೀನಿ ಅಲ್ಲೇ ಅಲ್ವಾ? ಎಲ್ಲಿ ಬರ್ತಾ ಇದೆ? ಇಲ್ಲಿ ಮೌತಕ್ಕೆ ಬಾಯಿಗೆ ಬರ್ತೀವಿ. ಹೌದು, ಸ್ವಲ್ಪ ಬರ್ತಾ ಇದ್ದೀನಿ. ಇಲ್ಲಿ ನೋಡಿ, ಫ್ರೆಶ್ ಫಿಶ್ ಸಿಗುತ್ತೆ ಇಲ್ಲಿ. ಯಾಕೆಂದರೆ ಕಾಸರಗೋಡಲ್ಲಿ ತುಂಬ ಬೀಚ್ ಇದೆ, ಅದಕ್ಕೆ ಫ್ರೆಶ್ ಫಿಶ್ ಸಿಗುತ್ತೆ. ಆಕ್ಚುಲಿ ಗೈಸ್, ಇಲ್ಲಿ ಬಂದು ಇವ್ ನಮ್ಮನೆ ಬಂದು ಲೈಕ್ ಬೀಚ್ ಹತ್ರ ಇರೋದು, ಸರಿನಾ? ನಾನು ಅದೆಲ್ಲ ಹೇಳಿ ಆಯ್ತು, ನೀ ಸುಮ್ಮನೆ ಕೂತ್ಕೊಳ್ಳಿ. ಅಲ್ಲಿ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಆಯ್ತು. ನೀವೇ ಹೇಳ್ಬಿಟ್ರಾ? ಹಾ, ಆಯ್ತು ಗೈಸ್. ಲೆಮನ್ ರೈಸ್. ಒಂದ್ ಕನ್ನಡ ಸಾಂಗ್ ಇದೆ, ಚಿತ್ರಾನ ಗೊತ್ತಿಲ್ಲ. ಆಮೇಲೆ ಚಿತ್ರಾನ வந்துட்டு ಲೆಮನ್ ರೈಸ್ ಅನ್ನ பேரு. ಕನ್ನಡದಲ್ಲಿ ஒரு ಸಾಂಗ್ ಇದೆ. ಪರದೇವಟ ಚಿತ್ರಾನ ಹೇಳಿ. ಆಗಲ್ವಾ? ಆಗುತ್ತೆ, ಹೇಳಿ. ಕೀರ್ತನ ಅವರು దానికి డైలాగ్ మోడేమో సాంగ్ చేంజ్ డైలాగ్ ఓన్లీ కన్నడ చిత్రాన్న. ಅದ ಇಷ್ಟ ಆಯ್ತಾ ಅಮ್ಮಗೆ ಇಷ್ಟ ಆಯ್ತಾ?
ಇಷ್ಟ ಆಯ್ತಾ? ಇಷ್ಟ ಆಯ್ತು. ಯಜಮಾನ್ರೆ ಹೋಗಿ ಕೂತ್ಕೊಳ್ಳಿ ಅಲ್ಲಿ ಸುಮ್ಮನೆ ಡೈನಿಂಗ್ ಟೇಬಲ್. ಯಾರು ವಿಡಿಯೋ ಹಿಡಿಯೋದು? ವಿಡಿಯೋ ಯಾರು ಹಿಡಿತಾರೆ? ಹೇಳ್ತಾ ಇದ್ದೇನಾ? ನಾನು ಹಿಡ್ಕೊಂಡು. ಸರಿ ಸರಿ, ಇನ್ನು ಊಟ ಮಾಡಾಗಿದ್ಯಾ? ಸಾಕು. ಅಮ್ಮಗ್ ಸಾಕಾ? ಮತ್ತೆ ಫಿಶ್ ಹಾಕೋತೀರಾ? ಸೊ ಲೆಮನ್ ರೈಸ್ ಆಕ್ಚುಲಿ ನಾನು ಮಧ್ಯಾಹ್ನ ನಾನು ರೈಸೇ ತಿನ್ನಲ್ಲ, ಆದ್ರೆ ಇವತ್ತು ತಿಂತಾ ಇದ್ದೀನಿ. ಯಾಕಂದ್ರೆ ತುಂಬಾ ದಿವಸ ಆಯ್ತು ಚಿತ್ರಾನ್ನ ತಿಂದು. ಇಲ್ಲ ಅದಕ್ಕೂ ತುಂಬಾ ದಿವಸ. ನಮ್ ಕರ್ನಾಟಕ ಫುಡ್ ತಿಂದ್ರೆ ನಮ್ಗೆ ತುಂಬಾ ದಿವಸ ಆಯ್ತು ಗೈಸ್. ಯಾಕಂದ್ರೆ ಇಲ್ಲಿ ಕೇರಳ ಅಲ್ವಾ, ಸೊ ಬೇರೆ ಬೇರೆ ಊಟ ತಿಂತೇವೆ. ಕೇರಳ ಊಟ, ಇವಾಗ ಈ ಊಟ. ಆಕ್ಚುಲಿ ಬೆಂಗಳೂರಲ್ಲಿ ಎಲ್ಲರೂ ಬೆಳಿಗ್ಗೆ ನಾಷ್ಟಕ್ಕೆ ಚಿತ್ರಾನ್ನ ತಿನ್ನೋದು, ಅರ್ಥ ಆಯ್ತಾ? ಹೌದು, ಆದ್ರೆ ನಾನು ಅದೇ ನೆನ್ಸ್ಕೊಂಡೇ ಇದ್ದೇನೆ. ಅದೇ ನೆನ್ಸ್ಕೊಂಡಿದ್ದ? ಹೌದು. ಆದ್ರೆ ಇಲ್ಲಿ ಆಫ್ಟರ್ನೂನ್, ಮಧ್ಯಾಹ್ನ. ಯಾಕೆ ಇಲ್ಲಿ ನಾವು ಬೆಳಿಗೊತ್ತು ರೈಸ್ ಐಟಮ್ ತಿನ್ನಲ್ಲ ಇಲ್ಲಿ ಯಾರು. ಸರಿ ತಾನೆ? ಹೌದು. ರೈಸ್ ಐಟಮ್ ತಿಂತಾರೆ ಬೆಳಿಗೊತ್ತು. ನಾನು ಅಮ್ಮನೂ ತಿನ್ನಲ್ಲ ರೈಸ್ ಐಟಮ್. ಬೇರೆ ದೋಸೆ, ನೀರ್ ದೋಸೆ, ಹೌದು ಉಂಡ ಹಂಗ್ ತಿಂತಾರೆ. ಕರೆಕ್ಟಾಗಿ ಮಾಡಿ. ನಾನು ಕರೆಕ್ಟಾಗಿ ಹೇಳಿ. ಕರೆಕ್ಟಾಗಿ ತಾನೇ ಹೇಳ್ತಾ ಇದ್ದೀನಿ. ಸರಿ. ಅದಕ್ಕೆ ಮಧ್ಯಾಹ್ನ ರೈಸ್ ಮಾಡೋಣ ಅಂತ ಸರಿ ಚಿತ್ರಾನ್ನ ಕೇಳಿದ್ರಂತ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಚಿತ್ರಾನ್ನ ಮಾಡಿದೆ. ಸೂಪರ್. ಅಂದ್ರೆ ನನಗೆ ಏನೋ ಒಂದು ಸಂತೋಷ, ಯಾಕಂದ್ರೆ ಯಾಕೆ ಅಡಿಗೆ ಮಾಡ್ತಾ ಇದೀವಲ್ಲ, ಅದಕ್ಕೆ ಸಂತೋಷ. ಹೌದಾ? ಇವಾಗ ನನಗೆ ಆಕ್ಚುಲಿ ನಂಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿತ್ತು, ಆದ್ರೆ ಅಡಿಗೆ ಮಾತ್ರ ನಾನೆಲ್ಲೋ ಒಂದ್ ಸ್ವಲ್ಪ ವೀಕ್ ಇದೆ, ಡೌನ್ ಇದೆ. ಹೌದಾ? ಆದ್ರೆ ಇವಾಗ ನಾನು ಅಡ್ಗೆ ಮಾಡ್ತಾ ಇದ್ದೀನಲ್ವಾ, ಸೊ ನನಗೆ ಐ ಆಮ್ ಆಲ್ ರೌಂಡರ್ ವಿಮೆನ್ ಅಂತ ಅನ್ಸುತ್ತೆ. ನಂಗೆ ಇವಾಗ ಎಲ್ಲ ಬರುತ್ತೆ. ಸುಮ್ಮನೆ ಕರೆಕ್ಟಾಗಿ ಹೇಳಿದ್ರಿ. ತಿನ್ನಿ ಅಮ್ಮೆ. ಸೂಪರ್ಗೆ ಚೆನ್ನಾಗಿದೆ ಪರಿಯಣ ಕನ್ನಡಕ್ಕೆ. ಸೂಪರ್ ಅಲ್ಲ, ಚೆನ್ನಾಗಿಲ್ಲ ಬರಲ್ಲ. ಚೆನ್ನಾಗಿದೆ. ಇಷ್ಟ ಆಯ್ತಾ ನಿಮಗೆ? ಚೆನ್ನಾಗಿಲ್ಲ ಅಂದ್ರೆ ಹೇಳಿ. ಚೆನ್ನಾಗಿಲ್ಲ. ಥ್ಯಾಂಕ್ ಯು ಅಂದ್ಬಿಟ್ಟು ನೋಡಿದ್ರಾ? ಚೆನ್ನಾಗಿದೆ. ಇಲ್ಲಿ ನೋಡಿ, ಬಾಯ್ ಫುಲ್ ತುಂಬಿಸ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಬಾಯ್ ಫುಲ್ ಊಟ, ಅದಕ್ಕೆ ಹಂಗ್ ತಿರ್ಕೊಂಡು ಪೋಸ್ ಕೊಡ್ತಾರದು. ಹೌದು, ಬಾಯ್ ಫುಲ್ಲು ಫಿಶ್, ಚಿಕನ್, ಬರೀ ಡವ್ ರಾಜ. ತುಂಬಾ ಹೊಟ್ಟೆಸಿ ಬಂದ್ಬಿಟ್ಟೈತೆ. ಸಾಕು, ಟ್ರೈ ಮಾಡ್ಬೇಕು. ಯಾವಾಗ ಇಪ್ಪು? ಅಯ್ಯೋ ಏನಿಡ್ದ? ಅದೇ ಲೆಮನ್ റിയൽ എക്സ്പ്രഷൻ വന്നത്. ಗೈಸ್, ನೆನೆ ಒಂದು ಶೂಟ್ ಮಾಡಾಗ ದೇವೇಟ ಬಂದು ಸ್ಟ್ಯಾಂಡ್ ಹೊಡೆದಾಕ್ಬಿಟ್ಟಿದ್ದಾರೆ ನೋಡಿ. ಏನ್ ಗತಿ ಆಗೈತೆ, ಒಂದಿದ್ದೇ ಹೋಗ್ಬಿಟ್ಟೈತೆ ಗೈಸ್. ನಮ್ಮ ಅಚ್ಚ ಬಂದು ಫಿಕ್ಸ್ ಮಾಡ್ಬಿಟ್ರು. ಅಚ್ಚ ಹೆಂಗಚ್ಚ ಫಿಕ್ಸ್ ಮಾಡಿದ್ರಿ? ಇದು ಪ್ಲಾಸ್ಟರ್ ಹಾಕಿ ಸೂಪರ್ ಸೂಪರ್ ಇಲ್ಲ, ಸೂಪರ್ ಇಲ್ಲ, ಜಸ್ಟ್ ನಾರ್ಮಲ್ ಲಾಜಿಕ್ ಆಗಿ ಯೂಸ್ ಮಾಡಿದಾರೆ ಅಷ್ಟೇ ತಾನೆ. ಥ್ಯಾಂಕ್ ಯು ಅಚ್ಚ, ಥ್ಯಾಂಕ್ ಯು ಅಚ್ಚ. ಇವ್ರು ತುಂಬಾ ಕಷ್ಟಪಡ್ತಾ ಇದ್ರಿ ವಿಡಿಯೋ ತೆಗಿಯಕ್ಕೆ, ಇವಾಗ ಓಕೆ ರೈಟ್. ಸೊ ಗೈಸ್, ಈ ವಿಡಿಯೋ ನಾವು ಇಲ್ಲೇ ಎಂಡ್ ಮಾಡ್ತೀವಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ವೆರಿ ಮಚ್ ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು. ಸೊ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತಾ ಇರಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಬಾಯ್. ಅಮ್ಮಗುಡಿ ಬಾಯ್ ಅಲ್ಲಿ
ಬಾಯ್.